ನಮಸ್ಕಾರ ವೀವರ್ಸ್, ನಾನು ಉಡುಪಿ ಮಂಗಳೂರಿನ ಪ್ರಪಿತಾ ಮೋಹನ್. ನಾನಿವತ್ತು ಚಿಕನ್ ಸ್ಪೈಸಿ ಗ್ರೇವಿ ಯಾವ ಥರ ಮಾಡೋದಂತ ಹೇಳಿಕೊಡ್ಲಿಕ್ಕಿದ್ದೇನೆ. ಚಿಕನ್ ಸ್ಪೈಸಿ ಗ್ರೇವಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನಾನಿವತ್ತು ಹೇಳ್ತೀನಿ. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಳ್ಳಿ, ಅದಕ್ಕೆ ಒಂದು 4 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. 4 ಇಲ್ಲದ್ರೆ 5 ಸ್ಪೂನ್ ಹಾಕ್ಕೊಳ್ಳಿ. ತುಪ್ಪ ಹಾಕೊಂಡಷ್ಟು ಚೆನ್ನಾಗಾಗ್ತದೆ. ಆದ್ಮೇಲೆ ಚಕ್ಕೆ ಹಾಕೊಳ್ಳಿ 2 ತುಂಡು. ಆದ್ಮೇಲೆ ಕರಿಪತ್ತ ಲೀವ್ಸ್ ಹಾಕೊಳ್ಳಿ. ಆದ್ಮೇಲೆ ಒಂದು ಮುಷ್ಟಿ ಆನಿಯನ್ ಹಾಕೊಳ್ಳಿ, ಆಯ್ತಾ. ಒಂದು ದೊಡ್ಡ ಗಾತ್ರದ ಆನಿಯನ್ ಹಾಕೊಳ್ಳಿ, ಆಯ್ತಾ. ಅದು ಬ್ರೌನ್ ಆಗುವ ತನಕ ಕಲಸಿ. ಆದ್ಮೇಲೆ ಬ್ರೌನ್ ಆದ ನಂತರ ಚಿಕನ್ ಹಾಕೊಳ್ಳಿ, ಆಯ್ತಾ. ನಾನೊಂದು ಅರ್ಧ kg ಹಾಕೊಳ್ತಿದ್ದೀನಿ, ನೀವು ಬೇಕಾದ್ರೆ 1 kg ಹಾಕೊಳ್ಳಿ. ಆವಾಗ ಸ್ವಲ್ಪ ಹಾಕುವ ಪ್ರಮಾಣ ಸ್ವಲ್ಪ ಜಾಸ್ತಿ ಮಾಡ್ಬೇಕಾಯ್ತಾ. ಅರ್ಧ kgಗೆ ಇಷ್ಟು ಮಾಡಿದ್ರೆ 1 kgಗೆ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಆಯ್ತು. 1 kgಗೂ ಇದು ಇಷ್ಟೇ ಹಾಕಿದ್ರೆ ಸಾಕಾಗ್ತದೆ. ಸ್ವಲ್ಪ 1 ಸ್ಪೂನು ಸಾಲ್ಟ್ ಹಾಕೊಂಡಿದ್ದೀನಿ. 1 ಸ್ಪೂನ್ ಆಗಿ ಸ್ವಲ್ಪ ಹೆಚ್ಚಿಗೆ ಹಾಕೊಂಡಿದ್ದೀನಿ, ಆಯ್ತಾ. ಆದ್ಮೇಲೆ ಗ್ರೀನ್ ಚಿಲ್ಲಿ ಹಾಕೊಳ್ಳಿ, ಇದು ಸ್ವಲ್ಪ ಸ್ಪೈಸಿ ಇದೆ. ಒಂದು 8 ಗ್ರೀನ್ ಚಿಲ್ಲಿ ಹಾಕೊಂಡಿದ್ದೀನಿ ನಾನು, 8 ಗ್ರೀನ್ ಚಿಲ್ಲಿ. ಇದು ಹಾಕೊಂಡ್ರೆ ಟೇಸ್ಟಿ ಆಗ್ತದೆ. ಆದ್ಮೇಲೆ ಲೆಮನ್ ಅನ್ನು ಚೆನ್ನಾಗಿ ಒಂದು ಪಾತ್ರೆಗೆ ಹಿಂಡಿ, ಆದ್ಮೇಲೆ ಅದರ ಸೀಡನ್ನು ಸಪ್ರೇಟ್ ಮಾಡಿ ಅದರ ಜ್ಯೂಸನ್ನು ಮಾತ್ರ ಹಾಕೊಳ್ಳಿ. ಒಂದು 3/4 ಹಸಿ ಲೆಮನ್ ಅನ್ನು ನಾನು ಹಾಕೊಂಡಿದ್ದೀನಿ. ಗ್ರೀನ್ ಚಿಲ್ಲಿ ಕಟ್ ಮಾಡಿ ಹಾಕೊಳ್ಳಿ. ಆದ್ಮೇಲೆ ಟರ್ಮರಿಕ್ ಪೌಡರ್ ಹಾಕೊಳ್ಳಿ ಸ್ವಲ್ಪ. ಆದ್ಮೇಲೆ ಕಲಕಿ, ಆಯ್ತಾ. ಗ್ರೀನ್ ಚಿಲ್ಲಿ ಒಳ್ಳೆ ಟೇಸ್ಟ್ ಬರ್ತದೆ. ನಾನು 8 ಹಾಕೊಂಡಿದ್ದೀನಿ, ಆಯ್ತಾ. ಲೆಮನ್ ಒಂದು 3/4 ಹಸಿ. ಆದ್ಮೇಲೆ ಸ್ವಲ್ಪ ನೀರು ಹಾಕೊಳ್ಳಿ, ಯಾಕಂತ ಹೇಳಿದ್ರೆ ಇಲ್ಲದೆ ತಳ ಹಿಡಿತದೆ. ನಾವು ಬಾಯಿ ಮುಚ್ಚಿಟ್ರೆ ನಮಗೆ ಗೊತ್ತಾಗಲ್ಲ ಅದು ಬೆಂದದ್ದು, ಅದಕ್ಕೆ. ಆದ್ಮೇಲೆ ಕಲಸಿ, ಆದ್ಮೇಲೆ ಮುಚ್ಚಿ ಇಡಿ, ಆಯ್ತಾ. ಆದ್ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳಿ. ಆದ್ಮೇಲೆ ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕೊಳ್ಳಿ. ಆದ್ಮೇಲೆ ಒಂದು 13 ನಾನು ಇದು ಹಾಕೊಂಡಿದ್ದೀನಿ, ಯಾವುದು ಬ್ಯಾಡಗಿ ಮೆಣಸು. ಬೇಕಾದ್ರೆ ಇದಕ್ಕೆ ಸ್ವಲ್ಪ ಸ್ಪೈಸಿ ಆಗ್ಬೇಕಂತಿದ್ರೆ 5 ಪೆಪ್ಪರ್ ಟೈಪ್ ಚಿಲ್ಲಿಸ್ ಹಾಕೊಳ್ಳಿ. 1 ಮುಷ್ಟಿಯಷ್ಟು ಕೊತ್ತಂಬರಿ ಹಾಕೊಳ್ಳಿ. ಆದ್ಮೇಲೆ ಇಷ್ಟು ಜೀರಿಗೆ ಹಾಕೊಳ್ಳಿ. ಆದ್ಮೇಲೆ ಪೆಪ್ಪರ್ ಹಾಕೊಳ್ಳಿ. ಆದ್ಮೇಲೆ ಮೆಂತೆ ನಾನು ತೋರಿಸಿದ ಅಳತೆಯಲ್ಲಿ ಹಾಕೊಳ್ಳಿ. ಆದ್ಮೇಲೆ 4 ಕ್ಲೌಸ್ ಹಾಕೊಳ್ಳಿ. ಆದ್ಮೇಲೆ 2 ಕಾರ್ಡಮಮ್. ಆದ್ಮೇಲೆ ಬಡಿಸೊಪ್ಪು. ಆದ್ಮೇಲೆ ಚಕ್ಕೆ ನಾನು ಕೈ ಅಳತೆ ತೋರಿಸಿದ್ದೀನಲ್ಲ ಅದ್ರಲ್ಲಿ ಹಾಕೊಳ್ಳಿ. ಆದ್ಮೇಲೆ ಕ್ಯಾಶು ನಟ್ ಇಷ್ಟು ಹಾಕೊಳ್ಳಿ. ಆದ್ಮೇಲೆ ನಾನು ತೋರಿಸುವಷ್ಟು ಅಷ್ಟು ಅಳತೆಯಲ್ಲಿ ಇದನ್ನು ಹಾಕೊಳ್ಳಿ, ಏನು ಎಳ್ಳನ್ನು ಹಾಕೊಳ್ಳಿ. ನಮ್ದು ಎಳ್ಳು ಖಾಲಿ ಆಗಿದೆ, ಹಾಗಾಗಿ ಎಳ್ಳು ಹಾಕಿಲ್ಲ ನಾನು. ನೀವು ಇಷ್ಟು ಗಾತ್ರದಲ್ಲಿ ಎಳ್ಳು ಹಾಕೊಳ್ಳಿ, ಆಯ್ತಾ. ಆದ್ಮೇಲೆ ಒಂದು ಬಣಲೆ ಇಟ್ಕೊಳ್ಳಿ, ಅದರಲ್ಲಿ ಇದು ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನು ಹಾಕಿ ಚೆನ್ನಾಗಿ ಕಲಕಿ. ಇದು ಬ್ರೌನ್ ಆಗ್ಲಿಕ್ಕೆ ಸಣ್ಣ ಆಗುವಾಗ ಕರಿಪತ್ತ ಲೀವ್ಸ್ ಹಾಕೊಳ್ಳಿ. ಮೊದಲಿಗೆ ಹಾಕೊಳ್ಬೇಡಿ, ಬ್ರೌನ್ ಆಗ್ಲಿಕ್ಕೆ ಆಗುವಾಗ ಹಾಕೊಳ್ಳಿ. ಆದ್ಮೇಲೆ ಚೆನ್ನಾಗಿ ಹುರಿರಿ. ಹಸಿ ವಾಸನೆ ಹೋಗ್ಬೇಕಾದ್ರದು, ಅದಕ್ಕೆ ಕರಿಪತ್ತ ಲೀವ್ಸ್ ಲಾಸ್ಟಿಗೆ ಹಾಕೊಂಡ್ರೆ ಒಳ್ಳೇದು, ಫಸ್ಟಿಗೆ ಹಾಕೊಳ್ಬೇಡಿ, ಪರಿಮಳ ಬರಲ್ಲ. ಆದ್ಮೇಲೆ 1 ಸ್ಪೂನ್ ಅಷ್ಟು ಕೊಕೊನಟ್ ಹಾಕೊಳ್ಳಿ, ಅದು ಆಪ್ಷನಲ್, ಬೇಕಾದ್ರೆ ಹಾಕೊಳ್ಳಿ. ಆದ್ಮೇಲೆ ಹುರಿರಿ. ಆದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳಿ ಅದನ್ನು, 1 ತುಂಡು ಶುಂಠಿ. ಆದ್ಮೇಲೆ ಬೆಳ್ಳುಳ್ಳಿ ಹಾಕೊಳ್ಬೇಕು. ನೋಡಿ, ಇದು ಸಣ್ಣ ಬೆಳ್ಳುಳ್ಳಿ. ಇದನ್ನೊಂದು 10 ಬೆಳ್ಳುಳ್ಳಿಯನ್ನು ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಿದ್ದೀನಿ. ಸೇಮ್ ಅದು ನೀವು ಹುರಿದಿಟ್ಕೊಂಡಿದ್ದೀರಲ್ಲ ಅದಕ್ಕೆ ಹಾಕೊಳ್ಳಿಕ್ಕೆ, ಆಯ್ತಾ. ಟೋಟಲ್ ಎಲ್ಲ ಒಟ್ಟಿಗೆ ಒಂದೇ ಸಲ ಇದು ಮಾಡ್ಲಿಕ್ಕೆ ನಾನು ಮಾಡಿ. ಒಂದು ಮರ್ತೋಯ್ತು ಫ್ರೆಂಡ್ಸ್, ನೀವು ಇದು ಆನಿಯನ್ ಅದನ್ನು ಹುರಿದು ಹಾಕೊಳ್ಬೇಕು. ನಾನು ಅದು ಹುರಿಲಿಲ್ಲ, ಈಗ ಹುರಿತಿದ್ದೀನಿ. ಆನಿಯನ್ ಒಂದು ಹುರಿದು ಹಾಕೊಳ್ಬೇಕು, ಎಲ್ಲ ಟೇಸ್ಟ್ ಬರಲ್ಲ, ಆಯ್ತಾ. ಬೆಳ್ಳುಳ್ಳಿ ನಾನು ಒಂದು ಸಣ್ಣ ಹೆಸರು ಒಂದು 10 ಹಾಕೊಂಡಿದ್ದೀನಿ, ಸಣ್ಣ ಹೆಸರು ಅದು, ಆಯ್ತಾ. ಆನಿಯನ್ ಒಂದು ದೊಡ್ಡ ಗಾತ್ರದ ಆನಿಯನ್ ಒಂದು ಹಾಕೊಳ್ಳಿ. ಅದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳಿ, ಆಯ್ತಾ. ಶುಂಠಿನೂ ಹಾಕೊಂಡಿದ್ದೀನಿ, ಬೆಳ್ಳುಳ್ಳಿನೂ ಹಾಕೊಂಡಿದ್ದೀನಿ,
ಆನಿಯನ್ನು ಹಾಕೊಳ್ತಿದ್ದೀನಿ, ಅದು ಹುರಿದು ಹಾಕೊಳ್ಬೇಕು. ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳಿ. ಆದ್ಮೇಲೆ ನಾನು ಹುರಿದಿಟ್ಕೊಂಡಿದ್ದೀನಿ ಅಲ್ಲ, ಒಂದು 14 ಹುರಿದಿಟ್ಕೊಂಡಿದ್ದೀನಿ. ಇದಕ್ಕೆ ಮಿಕ್ಸಿಗೆ ಟರ್ಮರಿಕ್ ಪೌಡರ್ ಅನ್ನು ಒಂದಿಷ್ಟು ಹಾಕೊಳ್ಳಿ. ಆದ್ಮೇಲೆ ರನ್ ಮಾಡಿ. ಸ್ವಲ್ಪ ನೀರು ಹಾಕೊಳ್ಳಿ ಆಯ್ತಾ. ಮಿಕ್ಸಿ ಜಾರಿಗೆ ನೀರು ಹಾಕೊಂಡು ರನ್ ಮಾಡಿ. ಪೆಪ್ಪರ್ ಟೈಪ್ ಚಿಲ್ಲಿ ಬೇಕಾದ್ರೆ ಹಾಕೊಳ್ಳಿ ಆಯ್ತಾ ಫ್ರೆಂಡ್ಸ್. ಸ್ಪೈಸಿ ಬೇಕಂತಿದ್ರೆ ಪೆಪ್ಪರ್ ಟೈಪ್ ಚಿಲ್ಲಿ ಹಾಕೊಳ್ಳಿ 5. ಅದನ್ನು ಸೇಮ್ ಮಿಕ್ಸಿಗೆ ಹಾಕೊಳ್ಳಿ. ಈ ಪದಾರ್ಥ ಆಗಿದೆ. ನೆಕ್ಸ್ಟ್ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ನಾನು ಆಫ್ ಮಾಡಿಟ್ಟಿದ್ದೆ ಗ್ಯಾಸ್, ಪುನಃ ಆನ್ ಮಾಡಬೇಕು. ಯಾಕಂತ ಹೇಳಿದ್ರೆ ಅದು ಬೆಂದಾಗಿದೆ. ನಾವು ಇದು ಎಕ್ಸ್ಪ್ಲೈನ್ ಮಾಡುವಾಗ ಉಂಟಲ್ಲ ಟೈಮ್ ಹೋಗ್ತದೆ ಅಲ್ವಾ. ನೋಡಿ ಗ್ಯಾಸಲ್ಲಿ ಇಟ್ಕೊಳ್ಳಿ. ಇದು ಬೆಂದಿದೆ ನೋಡಿ, ಇಷ್ಟು ಬೆಂದಿದೆ, ಅಷ್ಟು ಬೆಂದಿದೆ ಸಾಕಾಗ್ತದೆ. ನೆಕ್ಸ್ಟ್ ಇದು ನೀವು ಮಾಡಿದ ಮಸಾಲವನ್ನು ಇದಕ್ಕೆ ಹಾಕೊಳ್ಳಿ ಆಯ್ತಾ. ಅದು ಸ್ವಲ್ಪ ಗಟ್ಟಿಯಾಗಿದೆ ನೋಡಿ. ಇದು ಮಿಕ್ಸಿಗೆ ಹಾಕಿದ ಮಸಾಲವನ್ನು ಇದಕ್ಕೆ ಹಾಕೊಳ್ಳಿ. ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ. ಮಿಕ್ಸಿ ಅದು ಸ್ವಲ್ಪ ಗಟ್ಟಿ ಇದೆಯಲ್ಲ, ನೀರು ಆ್ಯಡ್ ಮಾಡ್ಕೊಂಡು ಮಿಕ್ಸಿಗೆ ಹಾಕುವಾಗಲೂ ಹಾಗೆ ನೀರು ಹಾಕೊಂಡೇ ರನ್ ಮಾಡಿ. ನಾನು ಸ್ವಲ್ಪ ನೀರು ಮಾಡ್ತಿದ್ದೀನಿ. ಚಿಕನ್ ಚಿಲ್ಲಿ ಜಾಸ್ತಿ ಗಟ್ಟಿ ಮಾಡಲ್ಲ, ಊಟಕ್ಕೆಲ್ಲ ಬೇಕಲ್ಲ. ಸ್ವಲ್ಪ ನೀರು ಹಾಕೊಳ್ಳಿ. ಅದು ಮಸಾಲ ಬೇಯಬೇಕಲ್ವಾ. ಜಾಸ್ತಿ ಆಗಿದೆ ನೋಡಿ, ಇಷ್ಟ ಆಗಿದೆ. ಇದರಲ್ಲಿ ಖಾಲಿ ಅರ್ಧ kg ಚಿಕನ್ ಇರೋದಷ್ಟೇ. ಉಪ್ಪು ಸ್ವಲ್ಪ ಕಮ್ಮಿ ಆಗಿದೆ. ಉಪ್ಪು ಇನ್ನೊಂದು ಸ್ವಲ್ಪ ಹಾಕೊಳ್ತಿದ್ದೀನಿ ನಾನು. ಇಷ್ಟು ಹಾಕೊಳ್ತಿದ್ದೀನಿ ನೋಡಿ. ಸ್ವಲ್ಪ ನಾವು ಇದು ಕೊಕೊನಟ್ ಎಲ್ಲ ಹಾಕ್ಲಿಲ್ಲಲ್ಲ, ಹಾಗಾಗಿ ಸ್ವಲ್ಪ ಖಾರ ಬರ್ತದಲ್ಲ, ಆವಾಗ ಸ್ವಲ್ಪ ಉಪ್ಪು ಬೇಕಾಗ್ತದೆ. ಅದಕ್ಕೆ ನಾವು ಗ್ರೀನ್ ಚಿಲ್ಲಿ ಎಲ್ಲ ಹಾಕಿದ್ದೀವಿ ಅಲ್ಲ, ಗ್ರೀನ್ ಚಿಲ್ಲಿ, ಕ್ಯಾಶ್ಯೂ ನಟ್, ಮತ್ತೆ ಇದು ಹಾಕ್ಬೇಕೇನು ಎಳ್ಳು. ಇದು ಸ್ವಲ್ಪ ಇದು 3 ಹಾಕಿದ್ರೆ ಉಂಟಲ್ಲ ಡಿಫ್ರೆಂಟ್ ಟೇಸ್ಟ್ ಬರ್ತದೆ ಆಯ್ತಾ ಚಿಕನ್ ಗ್ರೇವಿ. ಎಳ್ಳು, ಕ್ಯಾಶ್ಯೂ ನಟ್ ಮತ್ತೆ ಗ್ರೀನ್ ಚಿಲ್ಲಿ ನಾನು ಚಿಕನ್ ಬೇಯುವಾಗಲೇ ಒಂದು 8 ಕಟ್ ಮಾಡಿ ಹಾಕಿದ್ದೀನಿ ಅಲ್ವಾ. ಮತ್ತೆ ಎಳ್ಳು ಮತ್ತೆ ಇದು ಮಿಕ್ಸಿ ರನ್ ಮಾಡುವಾಗ ಹಾಕೊಳ್ಬೇಕು. ಅದು ಒಂದೊಂದು ಮುಷ್ಟಿ ನಾನು ಹೇಳಿದ್ದೀನಿ ಅಲ್ಲ, ಅಷ್ಟು ಹಾಕಿದ್ರೆ ಆಯ್ತು. ಕೊಕೊನಟ್ ಬೇಕಾದ್ರೆ 1 ಸ್ಪೂನ್ ಅಷ್ಟು ಹಾಕೊಳ್ಳಿ ಅಷ್ಟೇ. ಅದನ್ನು ಹುರಿದು ಹಾಕೊಳ್ಳಿ ಕೊಕೊನಟ್ ಅನ್ನು. ಚಿಕನ್ ಚಿಲ್ಲಿ ಆಗಿದೆ ನೋಡಿ. ಚಿಕನ್ ಸ್ಪೈಸಿ ಗ್ರೇವಿ ಆಗಿದೆ. ಇದನ್ನೇನು ಸರ್ವ್ ಮಾಡೋದು. ಚಿಕನ್ ಗ್ರೇವಿ ಆಗಿದೆ ನೋಡಿ. ಇದನ್ನು ಸ್ಯಾಮೆಗೆ ಹಾಕಿ ತಿಂದ್ರೆ ಒಳ್ಳೆ ಇದಾಗ್ತದೆ. ಮತ್ತೆ ನೀರು ದೋಸೆಗೂ ಒಳ್ಳೆ ಕಾಂಬಿನೇಷನ್ ಆಯ್ತಾ. ನೀರು ದೋಸೆ, ಬ್ರೆಡ್, ಸ್ಯಾಮೆ ದಡ್ಡೆ ಇದಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್ ಆಗ್ತದೆ. ನನ್ನ ಮಗಳು ತಿಂತಿದ್ದಾಳೆ. ಅವಳಿಗೆ ಈ ಥರ ಸ್ಪೈಸಿ ಗ್ರೇವಿ ಅಂತ ಹೇಳಿದ್ರೆ ತುಂಬ ಇಷ್ಟ. ಈ ಥರ ಮಾಡಿಕೊಟ್ರೆ ತಿಂತಾಳೆ. ಸಾರು ಮಾಡಿದ್ರೆ ತಿನ್ನಲ್ಲ, ಸ್ವಲ್ಪ ಈ ಥರ ಗ್ರೇವಿ ಟೈಪ್ ಮಾಡಿದ್ರೆ ತಿಂತಾಳೆ ಅವಳು ಅಷ್ಟೇ. ನಾನು ಮಾಡಿದ ಈ ರೆಸಿಪಿಯನ್ನು ಎಲ್ಲರೂ ಒಂದ್ಸಲ ಮಾಡಿ ನೋಡಿ. ಆದಮೇಲೆ ಒಂದು ಸಲ ಕಮೆಂಟ್ ಮಾಡಿ ಆಯಿತಾ. ನನಗೆ ಆದಷ್ಟು ಶೇರ್ ಮಾಡಿ. ಬೆಲ್ ಬಟನ್ ಒತ್ತಿ. ಬೆಲ್ ಬಟನ್ ಒತ್ತಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋಸ್ ನಿಮಗೆ ಅಪ್ಲೋಡ್ ಆಗ್ತದೆ. ನಂದು ಖಾಲಿ ಕುಕ್ಕಿಂಗ್ ಮಾತ್ರ ಅಲ್ಲ, ಕಾಮಿಡಿ ವಿಡಿಯೋಸು ಮಾಡಿದ್ದೀನಿ ನಾನು. ಕಾಮಿಡಿ ಶಾರ್ಟ್ಸ್ ಮಾಡಿದ್ದೀನಿ. ಅದನ್ನು ಎಲ್ಲ ವಾಚ್ ಮಾಡಿ ಆಯಿತಾ. ನನ್ನ ಚಾನಲ್ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.